ಹಲೋ, ಟಿವಿ ನೈನ್ ಅಲ್ವಾ? ಹೌದು ಸರ್. ಯಾರು ಮಾತಾಡೋದು? ನಾನು ಅಂಡರ್ ವರ್ಲ್ಡ್ ಡಾನ್ ಕಲಿಯೋಗೀಶ್ ಮಾತಾಡೋದು. ಹಾ, ಮೊನ್ನೆ ನಮ್ಗೆ ಕಂಪ್ಲೇಂಟ್ ಬಂದಿದೆ ಇಲ್ಲಿಗೆ. ಏನು ಸರ್? ಶ್ರೀಕೃಷ್ಣ ರಾವ್ ಅಂತ ಪುತ್ತೂರ್ನ ಹುಡುಗ ಮತ್ತೆ ಅವನ ತಂದೆ ಜಗನ್ನಿವಾಸ ರಾವ್ ಅಂತ ಅವರೊಂದು ವಿಶ್ವಕರ್ಮ ಸಮುದಾಯದ ಒಂದು ಹುಡುಗಿಗೆ ಬಸುರು ಮಾಡಿ ಹಾ, ಏನೋ ಎಲ್ಲ ಇದು ತುಂಬಾ ಅನ್ಯಾಯ ಮಾಡಿದ್ದಾರೆ ಅಂತ ನನ್ಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆ. ಅದ್ರಲ್ಲಿ ಇವಾಗ ಈಗ ಪಾಲಿಟಿಕ್ಸ್ ನವರು ಅಂದ್ರೆ ಬಿಜೆಪಿ ಅವರು, ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾ, ಯಾಕಂದ್ರೆ ಅವರೇನು ಹಿಂದೂಗಳಲ್ವಾ? ಹ್ಮ್, ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವರು ಅವರ ಸಪೋರ್ಟ್ಗೆ ನಿಲ್ಬೇಕಿತ್ತು. ಅದು ಬಿಟ್ಟು ದುಡ್ಡಿನವರ ಸೈಡ್ ಅಲ್ಲಿ ನಿಲ್ಲುವುದಲ್ಲ. ಈಗ ನಾನು ಹೇಳುದಿಷ್ಟೇ ಏನಂದ್ರೆ, ಈ ಹುಡುಗನನ್ನ ಅವರು ಹಿಡಿದು ಈಗ 2 ಸಮುದಾಯದವರು ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವನಿಗೆ ಮದುವೆ ಮಾಡ್ಬೇಕು ಆ ಹುಡುಗಿಯನ್ನು. ಇಲ್ಲಾಂದ್ರೆ ನಾಳೆ ಆ ಹುಡುಗಿಗೆ ಮಗು ಆಗಿದೆ, ಇವಾಗ ಆ ಮಗು ಅಪ್ಪ ಯಾರಂತ ಕೇಳಿದ್ರೆ ಯಾರನ್ನಂತ ತೋರಿಸೋದು? ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ. ನಾನ್ ಹೇಳುದಿಷ್ಟೇ, ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದುವೆ ಆಗಿಲ್ಲ ಅಂತ ಆದ್ರೆ ನಾವು ಗುಂಡು ಹೊಡಿತೇವೆ, ನಿಮಗೆ ಬದುಕೋದೇ ಬೇಡ. ಯಾಕೆ ಬದುಕಬೇಕು? ನಾಳೆ ಹುಡುಗಿ ಹೇಳ್ಬೋದಲ್ಲ, ಅಪ್ಪ ಇಲ್ಲಿದಂತ ಮಗು ಕೇಳಿದ್ರೆ ಅಪ್ಪ ಸತ್ತೋಗಿನ ಅಂತ ಹೇಳ್ಬೋದಲ್ಲ. ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತೋಗಿನ ಅದು ಈಸಿ, ಅದು ಯಾವಾಗ್ಲೂ ಒಳ್ಳೇದದು. ನಾನು ಹೇಳುದಿಷ್ಟೇ, ಇವ್ರು ಅವರಿಗೆ ನ್ಯಾಯ ಕೊಡ್ಬೇಕು. ಇಲ್ಲಾಂದ್ರೆ ಇವನಿಗೆ ನಾವು ಗುಂಡೊಡಿತೇವೆ.